ಕರ್ನಾಟಕದ ಸಾವಿರಾರು ರೈತರು ಅಪೂರ್ಣ ಭೂಮಿ ದಾಖಲೆಗಳು, ಅಸ್ಪಷ್ಟ ಒಡೆತನ ಮತ್ತು ಭೂ ವಿವಾದಗಳಿಂದಾಗಿ ಹಲವು ತೊಡಕುಗಳನ್ನು ಎದುರಿಸಿದ್ದಾರೆ. ವಿಶೇಷವಾಗಿ ದರಖಾಸ್ತು ಸಮಿತಿಯ ಮೂಲಕ ಭೂಮಿ ಪಡೆದ ರೈತರಿಗೆ ಜಟಿಲ ಮತ್ತು ವಿಳಂಬಗೊಂಡ ಪೋಡಿ ಪ್ರಕ್ರಿಯೆಯು ಸಮಸ್ಯೆಗಳು ಮತ್ತಷ್ಟು ಹೆಚ್ಚಿಸಿತ್ತು. ನಮ್ಮ ರೈತರ ದರಖಾಸ್ತು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಲು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರವು ಕಂದಾಯ ಸಚಿವ ಶ್ರೀ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನನ್ನ ಭೂಮಿ ದರಖಾಸ್ತು ಪೋಡಿ ಅಭಿಯಾನವನ್ನು ಆರಂಭಿಸಿದೆ. ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ರೈತರ ಮನೆ ಬಾಗಿಲಿಗೆ ಹೋಗಿ ನಾವೇ ಪೋಡಿಯನ್ನು ಮಾಡಿಕೊಟ್ಟು, ಅವರಿಗೆ ಸರ್ವೆ ಸ್ಕೆಚನ್ನು ಮಾಡಿಕೊಟ್ಟು, RTCಯನ್ನು ಮಾಡಿಕೊಟ್ಟು, ಅವರ ಜೀವನಕ್ಕೆ ಒಂದು ಭದ್ರತೆಯನ್ನು ಮರುಸ್ಥಾಪನೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ರೈತರ ಅರ್ಜಿಗಳಿಗೆ ಕಾಯ್ದೆ ಅಧಿಕಾರಿಗಳೇ ಸ್ವತಃ ಕ್ಷೇತ್ರ ಪರಿಶೀಲನೆ ನಡೆಸಿ ಒಡೆತನ ಹಸ್ತಾಂತರದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತಾರೆ. ಸಂಪೂರ್ಣ ಪ್ರಕ್ರಿಯೆಯು ಡಿಜಿಟಲ್ ಆಗಿದೆ. ಸಾರ್ವಜನಿಕ ಡ್ಯಾಶ್ಬೋರ್ಡ್ ಮೂಲಕ ಸ್ಪಷ್ಟ ಮಾಹಿತಿಯ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಸೌಲಭ್ಯ. ಇದರಿಂದ ಭೂ ವಿವಾದಗಳು ಮತ್ತು ಉತ್ತರಾಧಿಕಾರ ಸಮಸ್ಯೆಗಳು ತೊಡೆದು ಹಾಕಲ್ಪಟ್ಟು ರೈತರಿಗೆ ತಮ್ಮ ಭೂಮಿಯ ಮೇಲಿನ ಕಾನೂನುಬದ್ಧ ಹಕ್ಕು ಖಾತರಿಯಾಗುತ್ತದೆ. ಕೇವಲ 3 ತಿಂಗಳಲ್ಲಿ 95,000ಕ್ಕೂ ಹೆಚ್ಚು ಭೂಮಿಗಳಿಗೆ ಸರ್ವೆಗೆ ಅನುಮೋದನೆ ನೀಡಿ ಅದರಲ್ಲಿ 30,000ಕ್ಕೂ ಹೆಚ್ಚು ಭೂಮಿಗಳನ್ನು ಈಗಾಗಲೇ ಸರ್ವೆ ಮಾಡಿ RTC ನವೀಕರಣಕ್ಕೆ ಕಳುಹಿಸಲಾಗಿದೆ. ನನ್ನ ಭೂಮಿ ಕಾರ್ಯಕ್ರಮವು ಕೇವಲ ಒಂದು ಆಡಳಿತ ಸುಧಾರಣೆಯಲ್ಲ, ಇದು ಕರ್ನಾಟಕದ ರೈತರಿಗೆ ನೀಡಿದ ಭರವಸೆಯ ಈಡೇರಿಕೆಯಾಗಿದೆ.